ಹಾಗೆ ಪ್ರಜ್ವಲ್ ರೇವಣ್ಣಗೆ ಇನ್ನೂ ಡೇ ಮುಗ್ದಿಲ್ಲ, ಇನ್ನು ತುಂಬಾ ಲಾಂಗ್ ಡೇ ಇದೆ. ಯಾಕಂದ್ರೆ ಈಗ ಮತ್ತೊಂದು ಕೇಸ್ ನಲ್ಲಿ ಹಾಜರುಪಡಿಸ್ತಾ ಇದ್ದಾರೆ ಪೊಲೀಸರು ಕೋರ್ಟಿಗೆ. ಸೊ ಇದೊಂದು ಇವತ್ತು ಸೊ ಇದೊಂದು ಅಪ್ಡೇಟ್. ಹಾಗೆ ಸುನಿಲ್ ಹತ್ರ ಒಂದಷ್ಟು ಅಪ್ಡೇಟ್ಸ್ ರೇಮನ್, ಇನ್ನೊಂದು ಸಂಗತಿ ಅಂದ್ರೆ ನಾವ್ ಯಾವಾಗ್ಲೂ ಗಮನಿಸ್ತೀವಿ, ಒಬ್ಬ ಜನಪ್ರತಿನಿಧಿ ಅಂತ ಅಂದ್ರೆ ಅವ್ರ ಮನೆ ಮುಂದೆ ಸುತ್ತಮುತ್ತ ಜನ ಮತ್ತೊಂದು. ಬಹುಶಃ ಪ್ರಜ್ವಲ್ ರೇವಣ್ಣ ಅವರು ಯಾವ್ದೋ ನೀವು ಆಗ್ತಾನೆ ಹೇಳ್ತಾ ಇದ್ರಿ ಹೋರಾಟನೋ ಮತ್ತೊಂದು ಹೊಡೆದಾಟ ಆಗಿದ್ರು ಕೂಡ ಬಹುಶಃ ಡಿಫೆಂಡ್ ಮಾಡ್ಕೊಳ್ಳೋಕೆ ಒಂದಷ್ಟು ಜನ ಅವ್ರ ಮನೆ ಮುಂದೆ ಇರ್ತಿದ್ರು ಅಂತ ಕಾಣಿಸುತ್ತೆ. ಬಟ್ ಈಗ ಯಾವ ಮುಖ ಎತ್ಕೊಂಡು ಪಕ್ಷದ ಕಾರ್ಯಕರ್ತರು ಅವ್ರ ಬೆಂಬಲಿಗರು ಡಿಫೆಂಡ್ ಮಾಡ್ಕೊಳ್ತಾರೆ. ಬಹುಶಃ ಅದಕ್ಕೆ ಉದಾಹರಣೆ ಅಂತ ಅಂದ್ರೆ ಈಗ ಸುನಿಲ್ ಅನ್ನ ಕೇಳೋಣ. ಸುನಿಲ್, ಬಹುಶಃ ನೀವು ಬಸವನಗುಡಿ ಅವ್ರ ನಿವಾಸದ ಬಳಿನೇ ಇದ್ದೀರಾ ಅಂತ ಕಾಣಿಸುತ್ತೆ. ಅಲ್ಲಿನ ಸನ್ನಿವೇಶ ಈ ತೀರ್ಪಾದಂತ ನಂತರದಲ್ಲಿ ಯಾರು ಸಾಂತ್ವನ ಹೇಳೋಕ್ ಬರೋದು ಮತ್ತೊಂದು ಈ ತರದ್ ಏನಾದ್ರೂ ಕಂಡು ಬರ್ತಾ ಇದೆಯಾ ಸುನಿಲ್? ಓವರ್ ಟು ಯು. ಖಂಡಿತ ಮಾಲ್ತೇಶ್, ಬೇರೆ ರೀತಿಯಾದ ನೀವು ಆಗ್ಲೇ ಹೇಳ್ದಂಗೆ ಹೋರಾಟವಾಗಬಹುದು ಮತ್ತೆ ಬೇರೆ ರೀತಿಯಾದ ಪ್ರಕರಣಗಳಾಗಿದ್ರು ಕೂಡ ಏನೋ ಅವರ ಬೆಂಬಲಿಗರು ಮತ್ತೆ ಆಪ್ತರು ಎಲ್ಲರೂ ಕೂಡ ಮನೆಗೆ ಬಂದು ಸಾಂತ್ವನ ಅಂತ ಹೇಳುವಂತ ಕೆಲಸಗಳು ಕೂಡ ನಡೀತಾ ಇದೆ. ಆದ್ರೆ ಈ ಒಂದು ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಹೀನ ಕೃತ್ಯ ಹಿಂದೆ ಯಾರಿಗೂ ಕೂಡ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಈ ಒಂದು ಕಲಿಯುಗದಲ್ಲಿ ನಾವು ಮಾಡಿದಂತ ಒಳ್ಳೇದು ನಮ್ಮನ್ನ ಕಾಪಾಡುತ್ತೆ, ಕೆಟ್ಟದು ಕಾಡುತ್ತೆ ಅನ್ನೋ ಹಾಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತಿನ ಶಿಕ್ಷೆ ಕೂಡ ಕಾರಣವಾಗುತ್ತೆ. ಆ ಒಂದು ಶಿಕ್ಷೆಯ ಪ್ರಮಾಣ ಇಡೀ ಅವರ ಕುಟುಂಬಕ್ಕೆ ಒಂದು ರೀತಿ ದಿಗ್ಭ್ರಮೆ ಉಂಟು ಮಾಡಿದೆ. ನಾನೀಗ ರೇವಣ್ಣ ಅವರ ಬಸವನಗುಡಿ ನಿವಾಸದ ಮುಂಭಾಗದಲ್ಲಿದ್ದೀನಿ, ನೀವು ನೋಡ್ತಾ ಇದ್ದೀರಾ. ಸಾಕಷ್ಟು ಈ ರೀತಿಯಾದ ಪ್ರಕರಣಗಳು ಯಾವ್ದಾದ್ರು ಒಂದು ಮಹತ್ವದ ತೀರ್ಪುಗಳು ಬಂದರೆ, ರಾಜಕಾರಣಿಗಳಾಗಬಹುದು ವಿವಿಐಪಿಗಳ ತೀರ್ಪುಗಳು ಬಂದ ಸಂದರ್ಭದಲ್ಲಿ ಅವರ ಪರವಾಗಿ ಒಂದಷ್ಟು ಜನ ಮನೆಗೆ ಬಂದು ಸಾಂತ್ವನ ಅಂತ ಹೇಳುವಂತ ಕೆಲಸಗಳು, ಬೇರೆ ಬೇರೆ ರೀತಿಯವರ ಒಂದಷ್ಟು ಪ್ರತಿಭಟನೆಗಳು, ಬೇರೆ ಬೇರೆ ರೀತಿಯಾದ ಒಂದಷ್ಟು ಚಟುವಟಿಕೆಗಳು ನಿವಾಸದ ಮುಂಭಾಗದಲ್ಲಿ ನಡೀತಾ ಇತ್ತು. ಆದ್ರೆ ಇವತ್ತಿನ ಪ್ರಜ್ವಲ್ ರೇವಣ್ಣನವರಿಗೆ ಒಂದು ತೀರ್ಪು ಏನ್ ಬಂದೆ, ಆ ಒಂದು ತೀರ್ಪು ಬಂದರೂ ಕೂಡ ಯಾವುದೇ ರೀತಿಯಾಗಿ ಯಾರು ಕೂಡ ಒಂದು ಇಲ್ಲಿ ಬಂದು ಸುಳಿತಾ ಇಲ್ಲ. ಅವರ ಮನೆಯವರ ಜೊತೆ ಮಾತಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ. ಭವಾನಿ ರೇವಣ್ಣ ಅವರು ಕೂಡ ಇದೇ ನಿವಾಸದಲ್ಲಿ ಬೆಳಗಿಂದ ಇದ್ದಾರೆ, ಯಾವುದೇ ರೀತಿಯಾಗಿ ಮಂದೆ ಹೊರಗಡೆನೂ ಕೂಡ ಬಂದಿಲ್ಲ. ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ನಿನ್ನೆ ಒಂದು ರೀತಿ ಅವರಿಗೆ ಇವತ್ತಿನ ಒಂದು ತೀರ್ಪು ಎಂದೆ ಗಾಯದ ಮೇಲೆ ಬರೆ ಇಳಿದಂತೆ. ನಿನ್ನೆ ಒಂದು ರೀತಿ ಸಾಕಷ್ಟು ನಿರ್ದೋಷಿಯಾಗಿ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ನಿನ್ನೆ ತೀರ್ಪು ದೋಷಿ ಅಂತ ಪ್ರಕಟವಾಯಿತು. ಆದ್ರೆ ಇವತ್ತೊಂದು ಕನಿಷ್ಠ ಪ್ರಮಾಣದ ಒಂದು ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಂತ ನಿರೀಕ್ಷೆಯಲ್ಲಿದ್ದಂತ ರೇವಣ್ಣ ಅವರ ಕುಟುಂಬಕ್ಕೆ ದೊಡ್ಡ ಆಘಾತವಾಗಿದೆ. ಈ ಒಂದು ಶಿಕ್ಷೆ ಪ್ರಕಟದಿಂದ ಸಾಕಷ್ಟು ಆಘಾತಕ್ಕೆ ಖಿನ್ನತೆಗೂ ಕೂಡ ಒಳಗಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ ಸಾಕಷ್ಟು ನಿರೀಕ್ಷೆಯನ್ನ ರೇವಣ್ಣ ಅವರು ಇಟ್ಕೊಂಡಿದ್ರು ಭವಾನಿ ರೇವಣ್ಣ. ಯಾಕೆಂದ್ರೆ ಅಚ್ಚುಮೆಚ್ಚಿನ ಪುತ್ರನಾಗಿ ಭವಾನಿ ರೇವಣ್ಣರಿಗಿದ್ದಂಥದ್ದು ಪ್ರಜ್ವಲ್ ರೇವಣ್ಣ. ಸಾಕಷ್ಟು ರಾಜಕೀಯ ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ರು. ಅವೆಲ್ಲವೂ ಕೂಡ ಕಳೆದ ಘಟನೆ ಏನಾಯ್ತು, ಘಟನೆಯಿಂದ ಸಾಕಷ್ಟು ಹುಸಿ ಆಯ್ತು. ಅದರಲ್ಲೂ ಕೂಡ ಜೈಲಿಂದ ಹೊರಗಡೆ ಬರ್ತಾರೆ. ಈ ಒಂದು ಇದೇ ತಿಂಗಳಲ್ಲಿ ಅವರ ಒಂದು ಹುಟ್ಟುಹಬ್ಬ ಕೂಡ ಇತ್ತು. ಇದೇ ಒಂದು ಜಾಗದಲ್ಲಿ ಆ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಎಲ್ಲಾ ರೀತಿಯ ಲೆಕ್ಕಾಚಾರಗಳನ್ನ ಕೂಡ ಹಾಕೊಂಡಿದ್ರು. ಆದ್ರೆ ಬದಲಾದ ಒಂದು ಸನ್ನಿವೇಶ ಹಿಂದೆ ನಾವು ಮಾಡಿದಂತ ಕಲಿಯುಗದಲ್ಲಿ ಕರ್ಮಗಳು ನಮ್ಮನ್ನ ಕಾಡುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣರಿಗೆ ಶಿಕ್ಷೆ ಕೂಡ ದೊಡ್ಡ ಮಟ್ಟಿಗೆ ಆಗಿದೆ. ಆದ್ರೆ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಕೂಡ ಮಾಡ್ತೀವಿ ಅಂತೇಳಿ ಅವರ ಒಂದು ಆಪ್ತ ಮೂಲದಿಂದ ಮಾಹಿತಿ ಕೂಡ ಲಭ್ಯವಾಗಿದೆ. ಹೈಕೋರ್ಟ್ ಮುಖಾಂತರ ಮೊರೆ ಹೋಗಿ ಒಂದು ತೀರ್ಪಿನ ಬಗ್ಗೆ ಒಂದು ನಾವು ಹೈಕೋರ್ಟ್ ಮುಖಾಂತರ ಹೈಕೋರ್ಟ್ಗೆ ಮೊರೆ ಹೋಗ್ತೀವಿ ಅನ್ನೋ ಒಂದು ವಿಚಾರವನ್ನು ಚರ್ಚೆ ಕೂಡ ಆಗ್ತಾ ಇದೆ. ನೀವಾಗಲೇ ಹೇಳ್ದಂಗೆ ಈ ರೀತಿಯ ಬೇರೆ ಬೇರೆ ಪ್ರಕರಣಗಳಲ್ಲಿ ಎಷ್ಟೋ ವರ್ಷ ಶಿಕ್ಷೆ ಆದ್ರೂ ಕೂಡ ಆದ್ರೆ ಘಟನೆಗಳು ಬೇರೆ ಬೇರೆ ಆಗಿತ್ತು, ಹೋರಾಟಗಳಾಗಬಹುದಾಯ್ತು, ಒಂದಷ್ಟು ಭ್ರಷ್ಟಾಚಾರದ ವಿಚಾರಗಳೆಲ್ಲ ಆ ರೀತಿ ವಿಚಾರಗಳ ಸಂದರ್ಭದಲ್ಲಿ ನಾವೆಲ್ಲವೂ ಕೂಡ ನೋಡಿದ್ದೀವಿ. ಒಂದಷ್ಟು ಬೆಂಬಲಿಗರು ಬಂದು ಅವರ ಪರವಾಗಿ ಆಗ್ಬೋದು, ಮತ್ತೆ ಯಾರ್ಯಾರು ಈ ರೀತಿ ಅವರು ಷಡ್ಯಂತ್ರ ಮಾಡಿದ್ದಾರೆ, ರಾಜಕೀಯ ಷಡ್ಯಂತ್ರ ಅಂತ ಎಲ್ಲಾ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಬಸವನಗುಡಿ ನಿವಾಸ ಎಂದೇ ನೀರವ ಮೌನವಾಗಿದೆ. ಯಾರು ಕೂಡ ಈ ಒಂದು ವಿಚಾರವನ್ನ ಡಿಫೈನ್ ಮಾಡ್ಕೊಳ್ಳಲ್ಲ. ಇಲ್ಲಿವರೆಗೂ ಕೂಡ ಯಾರು ಕೂಡ ನಿನ್ನೆಯಿಂದ ಇಲ್ಲಿವರೆಗೂ ಕೂಡ ಶಿಕ್ಷೆ ಒಂದು ಪ್ರಕಟವಾಯಿತು, ನಿನ್ನೆ ತೀರ್ಪು ಪ್ರಕಟವಾಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾರು ಕೂಡ ಅವರ ಬಂದು ಮಾತಾಡಿಸುವಂತದ್ದು ಸಂತೈಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಆದ್ರೆ ಆ ಒಂದು ಕೆಲಸವನ್ನು ಯಾರು ಕೂಡ ಮಾಡ್ಲಿಕ್ಕಾಗಲ್ಲ. ನಿಜ ಸುನಿಲ್, ಹಾಗೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಂತ ವಿಚಾರಗಳನ್ನು ಕೂಡ ನೀವು ಹೇಳ್ತಾ ಇದ್ರಿ. ಬಹುಶಃ ತಪ್ಪು ಮಾಡಿದ್ರೆ ದೇವರು ಕೂಡ ಏನಾದ್ರೂ ಒಂದಷ್ಟು ರಕ್ಷಣೆಗೆ ಬರ್ತಾ ಇದ್ದ ಅಂತ ಅನ್ಸುತ್ತೆ. ಬಟ್ ಇದು ತಪ್ಪಲ್ಲ, ಇದು ಅಪರಾಧ, ವಿಕೃತಿಯನ್ನ ಮೆರೆದಿರುವಂತದ್ದು ಪ್ರಜ್ವಲ್. ಅದು ಪ್ರೂವ್ ಆಗಿದೆ. ಹಾಗಾಗಿನೇ ಈತನಿಗೆ ಜೀವನ ಪರ್ಯಂತ ಶಿಕ್ಷೆ ಆಗಿರೋದು. ಈಗ ಹಾಸನದಿಂದ ಹೊರಟಿದ್ದಾರೆ ರೇವಣ್ಣ ಅನ್ನುವಂಥದ್ರ ಬಗ್ಗೆ ಆಗ್ಲೇ ನೀವು ಒಂದು ಅಪ್ಡೇಟ್ ಕೊಡ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಲಭ್ಯವಾಗ್ತಿದೆಯಾ? ಈಗ ಮನೇಲಿ ಯಾರಿದ್ದಾರೆ? ಸೊ ಇಲ್ಲಿಂದ ಪ್ರಜ್ವಲ್ ರೇವಣ್ಣ ಈಗ ಸ್ಟ್ರೈಟ್ ಅವೇ ಮತ್ತೆ ವಾಪಸ್ ಜೈಲಿಗೆ ಹೋಗ್ಬೇಕಾಗಿರೋದು. ಇಲ್ಲಿಂದ ಇವತ್ತಿನಿಂದ ಆತನ ಒಂದು ಶಿಕ್ಷೆ ಸ್ಟಾರ್ಟ್ ಆಗುತ್ತೆ. ಇನ್ನು ಜೀವನ ಪರ್ಯಂತ ಅಲ್ಲಿ ಇರಬೇಕು. ಈಗ ಏನಿದ್ರು ಮುಂದಿನ ಕೋರ್ಟ್ಗೆ ಅವ್ರು ಹೋಗೋದು ಅದೆಲ್ಲವೂ ಮುಂದಿನ ಪ್ರೊಸೀಜರ್ಗಳು. ಬಟ್ ಈಗ ಸದ್ಯಕ್ಕಂತೂ ಆತ ಜೈಲ್ನಲ್ಲೇ ಇರಬೇಕು. ಇಲ್ಲಿ ಮನೆಯಿಂದ ಏನಾದರೂ ಭೇಟಿ ಆಗೋಕೆ ಹೋಗೋದು ಅಥವಾ ರೇವಣ್ಣ ಏನಾದರೂ ನೇರವಾಗಿ ಅಲ್ಲಿಗೆ ಹೋಗ್ತಾರಾ? ಏನಾದರೂ ಅಪ್ಡೇಟ್ ಸಿಗ್ತಾ ಇದೆಯಾ ಸುನಿಲ್? ರೆಹಮಾನ್, ಪ್ರಮುಖವಾಗಿ ನಿನ್ನೆಯಿಂದಲೂ ಕೂಡ ಒಂದು ತೀರ್ಪು ಪ್ರಕಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರು ನಿರಂತರವಾಗಿ ದೇವರ ಮೊರೆ ಹೋಗಿದ್ರು. ನಾವೇನೇ ಕೆಟ್ಟ ಕೆಲಸ ಮಾಡಿದ್ರೆ ಮನುಷ್ಯರು ಬೇಕಾದ್ರೆ ಒಂದು ಪಕ್ಷದಲ್ಲಿ ಅದನ್ನ ಕ್ಷಮಿಸಬಹುದು, ದೇವರು ಮಾತ್ರ ನಮ್ಮನ್ನ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಯಾಕೆಂದ್ರೆ ಪ್ರಜ್ವಲ್ ವಿಚಾರದಲ್ಲಿ ಕಳೆದ 13-14 ತಿಂಗಳಿಂದ ನಿರಂತರವಾಗಿ ರೇವಣ್ಣ ಕುಟುಂಬ ಮಾಡಿಸಿದಂತ ಪೂಜೆಗಳಿಲ್ಲ. ಹೋದ ಹೊರ ರಾಜ್ಯಗಳಲ್ಲಿ ಎಲ್ಲ ಕಡೆ ಪೂಜೆಯನ್ನು ಮಾಡ್ತಾ ಇದ್ರು. ಇವತ್ತು ಕೂಡ ಶಿಕ್ಷೆ ಪ್ರಮಾಣ ಕಡಿಮೆ ಆಗಲಿ ಅನ್ನೋ ನಿಟ್ಟಿನಲ್ಲಿ ಹೊಳೆನರಸೀಪುರದ ಅವರ ದೇವಸ್ಥಾನ ಅವರು ಮನೆ ದೇವರಿಗೆ ಹೋಗಿ ಪೂಜೆಯನ್ನು ಕೂಡ ರೇವಣ್ಣ ಅವರು ಸಲ್ಲಿಸಿದ್ರು. ಆದ್ರೆ ಒಂದಷ್ಟು ಮಾಹಿತಿಗಳು ಸಿಕ್ಕಂತೆ
ಕಂಡು ಬರ್ತೀವಿ. ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾದ ನಂತರದಲ್ಲಿ ನೇರವಾಗಿ ಹೊಳೆನರಸೀಪುರದಿಂದ ಬೆಂಗಳೂರಿಗೆ ಕೂಡ ರೇವಣ್ಣ ಅವರು ಬರ್ತಾ ಇದ್ದಾರೆ. ಅವರು ನೇರವಾಗಿ ಈ ಒಂದು ಬನಶಂಕರಿ ಬಸವನಗುಡಿ ನಿವಾಸಕ್ಕೆ ಬರ್ತಾರಾ ಅಂತ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಈ ಒಂದು ಬಸವನಗುಡಿ ನಿವಾಸದಲ್ಲಿ ಭವಾನಿ ರೇವಣ್ಣ ಅವರು ಇದ್ದಾರೆ. ಇಲ್ಲಿಗೆ ನೇರವಾಗಿ ಬರ್ತಾರಾ ಇಲ್ಲ ಅಂತಂದ್ರೆ ಒಂದು ಜೈಲ್ ಹತ್ರ ಏನಾದ್ರು ಹೋಗ್ತಾರಾ ಅಂತ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಈ ಒಂದು ಪ್ರಕರಣದ ತೀರ್ಪು ಎಂದೇ ದೊಡ್ಡ ಮಟ್ಟಿಗೆ ರೇವಣ್ಣ ಅವರ ಕುಟುಂಬಕ್ಕೆ ಶಾಕ್ ನ ತಂದೊಡ್ಡಿದೆ. ಆ ಒಂದು ನಿಟ್ಟಿನಲ್ಲಿ ರೇವಣ್ಣ ಅವರು ಕೂಡ ಮುಂದಿನ ಹೋರಾಟದ ಬಗ್ಗೆ ಚಿಂತನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗ ಹೊಳೆನರಸೀಪುರದಿಂದ ಪೂಜೆಯನ್ನು ಮುಗಿಸಿ ಆತಂಕದಲ್ಲೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿತ್ತು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೇವಣ್ಣ ಅವರು ಬೆಂಗಳೂರಿಗೆ ಬರ್ತಾರೆ. ಅದಾದ ನಂತರದಲ್ಲಿ ದೇವೇಗೌಡ ನಿವಾಸಕ್ಕೆ ಏನಾದ್ರು ಹೋಗಿ ಅವ್ರ ಜೊತೆ ಮಾತುಕತೆ ಏನಾದ್ರು ಮಾಡ್ತಾರಾ ಮುಂದಿನ ಕಾನೂನು ಹೋರಾಟದ ಬಗ್ಗೆ, ಇಲ್ಲ ಇಲ್ಲಿ ಮನೆಗೆ ಅವರ ಬಸವನಗುಡಿ ನಿವಾಸಕ್ಕೆ ಬರ್ತಾರಾ ಅಂತ ಹೇಳಿ ಕಾದ್ ನೋಡ್ಬೇಕಾಗಿರುವಂತದ್ದು. ಎಕ್ಸಾಕ್ಟ್ಲಿ ಸುನಿಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಸೊ ಒಟ್ಟಿನಲ್ಲಿ ಈಗ ರೇವಣ್ಣ ಇಲ್ಲಿಗೆ ಬರ್ತಾರ ಮನೆಗೆ ಅಥವಾ ನೇರವಾಗಿ ಜೈಲಿಗೆ ಹೋಗ್ತಾರಾ ಅನ್ನುವಂಥದ್ದು ಇನ್ನಷ್ಟೇ ಅಪ್ಡೇಟ್ಸ್ ಸಿಗಬೇಕು. ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣಗೆ ಈಗ ಪ್ರೊನೌನ್ಸ್ ಆಗಿರುವಂತಹ ಒಂದು ಜಡ್ಜ್ಮೆಂಟ್, ಪ್ರಜ್ವಲ್ನನ್ನ ಮತ್ತೊಂದು ಕೇಸ್ನಲ್ಲಿ ಈಗ ಹಾಜರುಪಡಿಸಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ, ಪ್ರಜ್ವಲ್ ರೇವಣ್ಣಗೆ ಇನ್ನೂ ಡೇ ಎಂಡ್ ಆಗಿಲ್ಲ, ಇನ್ನೂ ಇದೆ, ಬಾಕಿ ಇದೆ ಈತನಿಗೆ. ಯಾಕಂದರೆ ಇನ್ನೂ ಕೇಸ್ಗಳಿರೋದ್ರಿಂದಾಗಿ ಇನ್ನೊಂದು ಕೇಸ್ನಲ್ಲಿ ಈಗ ಸದ್ಯಕ್ಕೆ ಪೊಲೀಸರು ಹಾಜರುಪಡಿಸಿದ್ದಾರೆ. ಈಗ ನೆಕ್ಸ್ಟು ಈಗ ಒಂದು ಕೇಸ್ ಆಯಿತು, ಒಂದು ಕೇಸಿಗೆ ತೀರ್ಮಾನ ಕೂಡ ಆಗಿದೆ, ತೀರ್ಪು ಬಂದಾಗಿದೆ. ಈಗ ನೆಕ್ಸ್ಟ್ ಕೇಸು ಅದನ್ನು ವಿಚಾರಣೆ ನಡೆಸಬೇಕಾಗತ್ತೆ. ಅದರಲ್ಲಿ ಏನು ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಸೊ ಹಾಗಾಗಿ ಈಗ ಪ್ರಜ್ವಲ್ ರೇವಣ್ಣಗೆ ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಒಂದು ಗರಿಷ್ಠ ಪ್ರಮಾಣದ ಶಿಕ್ಷೆ ಏನಿದೆ ಅದರ ಜೊತೆಗೆ ಈಗ ಬೇರೆ ಕೇಸ್ಗಳು ಕೂಡ ಈಗ ಓಪನ್ ಆಗ್ತಾ ಇವೆ. ಇನ್ನೊಂದು ಕೇಸ್ ಏನಿತ್ತು ಆತನ ಮೇಲೆ ದಾಖಲಾಗಿರುವಂತಹ ಒಂದು ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಇನ್ನು ನೆಕ್ಸ್ಟು ಆತ ಜೈಲಲ್ಲಿ ಇರ್ತಾನೆ. ಇನ್ನು ನೆಕ್ಸ್ಟ್ ಪ್ರೊಸೀಜರ್ಗಳು, ಯಾಕಂದರೆ ಪೊಲೀಸರು ಈಗ ಇದರ ವಿಚಾರಣೆಯನ್ನು ಕೂಡ ನಡೆಸಬೇಕು. SIT ಈಗ ಇದರ ವಿಚಾರಣೆಯನ್ನು ಮಾಡಬೇಕಾಗಿರುತ್ತೆ.